ಸೊಂಟ ನೋವಿದೆ. ಈಗ 2.5 ತಿಂಗಳಿಂದ 3 ತಿಂಗಳಿಗೆ ನೋಡ್ರಿ ಜಾಸ್ತಿ ಆಗಿ ಮುಂಚೆ ಮಂಡಿ ನೋವು ಇತ್ತು. ಯಾವಾಗಿಂದ ಅಂದ್ರೆ ಕರೋನಾ ಬಂದಿದೆ ಅಂತಿತ್ತಲ್ಲ, ಈಗ ಮಂಡಿ ನೋವು ಇದೆಯಾ? ಈಗ ಸ್ವಲ್ಪ ಇದೆ. ಇದು ಎಡಗಾಲ ಬಲಗಾಲ ಇದೆಯಾ? ಸರಿ, ಈಗ ಬಲಗಾಲ ಮಂಡಿ ನೋವು ಇದೆ ನಿಮಗೆ, ಹೌದ್ರಾ? ಸೊಂಟ ನೋವು ಇದೆ. ಈಗ ಇದರಿಂದ ಸ್ಟಾರ್ಟ್ ಆಗಿ ಇಲ್ಲಿ ಸರಿ ಕಂಠಕ್ಕೆ ಇದಾಕತಿ. ಈಗ MRI ಮಾಡಿಸಿದಿರಲ್ವಾ? MRI ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ, ನರ ಒತ್ತಿದೆ ಅಂತ ಹೇಳಿದ್ದಾರೆ. L4 L5 ಹೌದ್ರಾ? ಅದಕ್ಕೆ ಆಪರೇಷನ್ ಅವಶ್ಯಕತೆ ಬೀಳಬಹುದು ಅಂತ ಹೇಳಿದ್ದಾರೆ. ಫಸ್ಟ್ ಬೀಳಬಹುದು ಅಂತ ಫಸ್ಟ್ ಡಾಕ್ಟರ್ ಒಬ್ರು ಆಪರೇಷನ್ ಬೇಕಾಗಬಹುದು ಅಂತ ಅಂದ್ರು. ಆಮೇಲೆ ಇನ್ನೊಬ್ರು ತಕ್ಕೋದ್ವಿ ಸೆಕೆಂಡ್ ಒಪಿನಿಯನ್ ಅಂತಂದ್ರು. ಅವ್ರು ಇಲ್ಲ ರೀ ಅಂತರ ಏನ್ ಬೇಕಾಗಿಲ್ಲ, ಫಿಸಿಯೋಥೆರಪಿ ಮಾಡಿಸ್ರಿ, ನೀವು ಮಾಡಿಸಿ ಇದು ಮಾಡಿದ್ಮೇಲೆ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ ಅಂತೆ. ಇಲ್ಲ ನೀವು ಮಾಡೋದ್ರು ಮಾಡಲ್ಲ ಈ ವಯಸ್ಸಿನಾಗೆ. ಅವರು ಬಾರ ಒಳ್ಳೆ ಡಾಕ್ಟರ್, ಅವರು ಮಾಡಲ್ಲ ಅಂತ ಹೇಳಿದ್ರು ಒಳ್ಳೆ ಡಾಕ್ಟರ್. ಓಕೆ, ರಿಸ್ಕ್ ಬೇಡ ಅಂತ ಹೇಳಿ. ಈಗ ನಾನು ನಿಮ್ಮ ಮೊಣಕಾಲು ನೋವು ಮತ್ತೆ ಸೊಂಟ ನೋವಿಗೆ ಸಂಬಂಧಪಟ್ಟಂಗೆ ನಾನೀಗ ಮರ್ಮ ಚಿಕಿತ್ಸೆ ಅಂತ ಮಾಡ್ತೀನಿ ರೀ. ನಾನು ನಿಮಗೆ ಯಾವುದೇ ಮಾತ್ರೆ ಕೊಡಲ್ಲ, ಈಗ ನುಂಗ್ಸಲ್ಲ, ಆಯಿಂಟ್ಮೆಂಟು ಹಚ್ಚಲ್ಲ, ಇಂಜೆಕ್ಷನ್ ಮಾಡಲ್ಲ, ಹಂಗೆ ನೋವು ಕಮ್ಮಿ ಆಗ್ಬೇಕು. ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇದ್ರು ಈ ಟ್ರೀಟ್ಮೆಂಟ್ ಅನ್ನ. ಅಲ್ಲಿ ವಾರ್ ಫೀಲ್ಡ್ ಅಲ್ಲಿ ಕುದುರೆಯಿಂದ ಅಲ್ಲಿಂದ ಬೀಳರು, ಕೈಯು ಕಾಲು ಮುರ್ಕೊಂಡರು, ಹಂಗೆ ಸಟ್ ಮಾಡಿ ಹಂಗೆ ಕಳಿಸ್ಬೇಕು ಯುದ್ಧಕ್ಕೆ. ಆ ಟ್ರೀಟ್ಮೆಂಟು ಇದು. ಈಗ ನಾನು ಮಾಡಿದ ಮೇಲೆ ನೋವು ಇದೆಯೋ ಇಲ್ಲ ಅಂತ ಹೇಳಬೇಕು. ಆಯ್ತು ಸರ್, ನೀವೇ ಕವರ್ ಮಾಡಿ ಹಿಂಗೆ ಹೇಳ್ಬೇಕು. ಈಗ ನಿಮ್ದು ಸ್ಪೈನಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಇಲ್ಲ ಅಂತಂದು ಹಿಂದಿನ ಕಾಲದಲ್ಲಿ MRI ಇರಲಿಲ್ಲ ಸರ್. ಹೌದು, ಅವ ಹೆಂಗ್ ಕಂಡು ಹಿಡಿಯೋರು ಅಂತ ನಾನು ತೋರಿಸ್ತೀನಿ. ಕೈ ಕೊಡಿ, ಈ ಲೈನು ಮ್ಯಾಚ್ ಮಾಡಿ ಇಲ್ಲಿ ಬರ್ರಿ ಸರ್, ನೋಡ್ಬರ್ರಿ. ಇದೆರಡು ಲೈನ್ ಮ್ಯಾಚ್ ಆಗ್ತಿದೆ, ಹೌದಾ? ಇಲ್ಲಿ ನೋಡ್ರಿ, ಇದು ಮೇಲೆ ಕೆಳಗೈತೆ, ಡಿಫ್ರೆನ್ಸ್ ಇದೆ. ಅಮ್ಮ ಮೇಡಮ್ ಬರ್ರಿ, ನೀವು ಬರ್ರಿ, ನೀವು ಫಸ್ಟ್ ಮನೆಯವರಲ್ಲ ಅವರು. ನೋಡಮ್ಮ, ಇದು ಲೈನ್ ಮ್ಯಾಚ್ ಆಗ್ತೈತಿ. ಇದು ನೋಡಮ್ಮ, ಇಲ್ಲಿ ಮೇಲೆ ಕೆಳಗೈತಿ, ಕಾಣ್ತಾ ಇದೆಯಾ? ಒಳ್ಳಿಂದಿದೆ ಐತಲ್ಲ, ಇದು ಮ್ಯಾಚ್ ಆಗ್ತದೆ. ಇದು ಮ್ಯಾಚ್ ಆಗ್ತೈತೆ, ಇದು ಮ್ಯಾಚ್ ಆಗ್ತಾ ಇಲ್ಲ. ನಾನು ಮಾರ್ಕ್ ಮಾಡಿದೀನಿ ನೋಡ್ರಿ. ಹಿಂಗಿತ್ತು ಅಂತಂದ್ರೆ ಅವ್ರದ್ದು ಸ್ಪೈನಲ್ ಅಲೈನ್ಮೆಂಟ್ ಸರಿ ಇಲ್ಲ ಅಂತ. ಹಿಂದ್ಗಡೆ ಬೆನ್ನುಹುರಿ ಅಲ್ಲಿ ಡಿಸ್ಕ್ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಅಂದ್ರೆ ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂತ. ಅದು ವ್ಯತ್ಯಾಸ ಇತ್ತು ಅಂತಂದ್ರೆ ಒಂದೇ ಕಡೆ ಭಾರ ಬಿಟ್ಟು ಬಿಟ್ಟು ಈ ಕಾಲ್ ಸವಿತದೆ. ಈ ಕಾಲ್ ನೋವಾತು ಅಂತ ಈ ಕಡೆ ಬಿಡ್ತಾರೆ, ಈ ಸವಿತದೆ. ಇದು ಒಂದಿನ 2 ದಿನದ ಆಗದಲ್ರಿ, ಕಂಟಿನ್ಯೂಸ್. ಅಂದ್ರೆ ನಿಮ್ ಭಾಷೆ ಹೇಳ್ಬೇಕು ಅಂದ್ರೆ ವೀಲ್ ಅಲೈನ್ಮೆಂಟ್ ಹಾಳಾಗೈತೆ. ಅಲೈನ್ಮೆಂಟ್ ಹಾಳಾದಾಗ ಅಲೈನ್ಮೆಂಟ್ ಸರಿ ಮಾಡ್ದಂಗ ಹೊಸ ಟೈರ್ ಹಾಕಿ ಓಡಿಸೋ. ಸುಮ್ನೆ ಹೊಸ ಟೈರ್ ಎಷ್ಟು ದಿನ ಬರುತ್ತೆ? ಅಲೈನ್ಮೆಂಟ್ ಹೋಗೈತಿ ಅಂದ್ರೆ ಬೇಗನೆ ಹೋಗ್ತದೆ. 60-70 ಸಾವಿರ ಬರೋದು 10,000 ಕಿಲೋಮೀಟರ್ಗೆ ಅದೇ ಆಗಿರೋದು. ಈಗ ನಾನು ಅಲೈನ್ಮೆಂಟ್ ಮಾಡ್ಬೇಕು, ಗೊತ್ತಾಯ್ತಾ? ಸುಮ್ನೆ ಅದನ್ನ ಆಪರೇಷನ್ ಮಾಡಿ ಅಲ್ಲಿ ಸರಿ ಮಾಡ್ಬೇಕು ಅಂತ ಹೋಗ್ತಾರೆ, ಅಲ್ಲಿ ಮಾಡೋದಲ್ಲ. ಇದು ಸರಿ ಟ್ರೀಟ್ಮೆಂಟ್ ಆದ ತಕ್ಷಣ ಇದು ಸರಿ ಹೋಗುತ್ತೆ. ಈಗ ನೀವ್ ಈ ಕಣ್ಣಿಗೆ ನೋಡ್ತಿದ್ದೀರಿ, ಇದು ಸರಿ ಹೋಗ್ಬೇಕು. ಈಗ ಸರಿ ಹೋದ ಅಂದ್ರೆ ನಾನು ಮಾಡಿದ ಟ್ರೀಟ್ಮೆಂಟ್ ಸರಿ ಅಂತ. ಇದು ಸರಿ ಹೋತು ಅಂದ್ರೆ ಕಾಲು ನೋವು ಕಮ್ಮಿ ಆಗ್ಬೇಕು. ಈಗ ನಿಮ್ ಇದ್ರಿಗೆ ಆತು ಅಂದ್ರೆ ಪರ್ಫೆಕ್ಟ್ ಅಂತ, ಗೊತ್ತಾಯ್ತು? ಈಗ ಜನರಿಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಆಪರೇಷನ್, ಇಂಜೆಕ್ಷನ್, ಅದನ್ನ ಬಿಟ್ಟು ಬೇರೆ ತರ ಟ್ರೀಟ್ಮೆಂಟ್ ಅದನ್ನು ಗೊತ್ತಿಲ್ಲ. ಈ ತರದ್ ಇದಾವೆ ಅಂತ ಗೊತ್ತಾಗಬೇಕು ಅಂದ್ರೆ ನಾವು ಸ್ವಲ್ಪ ಮಹಾಭಾರತ ಓದೋದು, ರಾಮಾಯಣ ಓದೋದು ಅಂತವೆಲ್ಲ ಓದ್ತಾ ಇದ್ರೆ ಬುದ್ಧನ ಕಾಲದಲ್ಲಿ ಇತ್ತು ಇಂಥ ಚಿಕಿತ್ಸೆ ಅದಾವೆ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಆಮೇಲೆ ಅದನ್ನ ಓದಿದ್ರು ಕೂಡ ನಂಬರ್ ಯಾರದ್ರಿ? ಈಗ ಬರ್ರಿ, ಹತ್ರ ಬರ್ರಿ. ಇದು ಟೇಬಲ್ ಅಂತ ಲೆವೆಲ್ ಐತಾ? ಹೌದು, ಖಂಡಿತ ಟೇಬಲ್ ಲೆವೆಲ್ ಇದೆಯಾ? ಮೇಲೆ ವ್ಯತ್ಯಾಸ ಮಾಡಿನಾ? ಇಲ್ಲಿ ನೋಡಿ, ಎರಡು ನೋಡಿ. 1 ಇಂಚ್ ಡಿಫ್ರೆನ್ಸ್ ಇದೆ. 1 ಇಂಚ್ ಇದೆ ವ್ಯತ್ಯಾಸ ಇದೆ. ಸುಮ್ ಬಿಟ್ಕೊಂಡಿರ್ತಾನೆ ಅವ್ರು, ಸುಮ್ ಬಿಟ್ಕೊಂಡಿರ್ತಾನೆ. ಹೌದು, ನಾನು ಎತ್ತಿದ ಒಂದು ಕಾಲ ಟಚ್ ಆಗ್ತದೆ. ಇಲ್ಲ ಸರ್, ಎತ್ಕೊಂಡು ಸತ್ತೆತ್ ನೋಡ್ರಿ ಇಲ್ಲಿ. ಹೌದು, ಪೆನ್ನೆ ಮಾರ್ಕ್ ಮಾಡಿ. ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸರಿ ಹೋಗ್ಬೇಕು. ಇದು ಸರಿ ಹೋದ್ರೆ ಮಾತ್ರ ನಾನು ಕರೆಕ್ಟ್ ಮಾಡಿದೀನಿ ಅಂತ ಅರ್ಥ. ಇದು ಸರಿ ಹೋತು ಅಂದ್ರೆ ಅದು ನೋವು ಕಮ್ಮಿ ಆಗ್ಲೇಬೇಕು, ಗೊತ್ತಾಯ್ತು? ಇದು ಲಾಜಿಕ್. ನಿಮ್ಮನ್ನ ಯಾರನ್ನ ಹೊರಗೆ ಕಳಿಸಿ ನಾನು ಮಾಡಲ್ಲ, ನಿಮ್ ಎದುರಿಗೆ ಮಾಡ. ಓಕೆ, ಮೈ ಲೂಸ್ ಬಿಡ್ರಿ. ಇದೇನ್ ನಾನು ಪಾಯಿಂಟ್ಸ್ ಗಳು ಓದ್ತದಿನಲ್ಲ, ಇವಕ್ಕೆ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇಂಥವು 108 ಪಾಯಿಂಟ್ಸ್ ಇರ್ತಾವ ಬಾಡಿನಲ್ಲಿ.
ನೀವು ಚೈನೀಸ್ ಕುಂಫು ಕರಾಟೆ ಕೇಳಿದ್ರಲ್ಲ, ಅಲ್ಲಿ ಟಕ್ ಟಕ್ ಅಂತ ಪಾಯಿಂಟ್ಗಳನ್ನ ಒತ್ತಿ ಹಂಗ ಫಂಕ್ಷನ್ ಲಾಕ್ ಮಾಡ್ತಾರೆ. ಹೌದೌದೌದು. ಅವೇ ಪಾಯಿಂಟ್ಸ್. ಅವ್ರು ಯುದ್ಧಕ್ಕೆ ಬಳಸೋರು ಶತ್ರು ಹೊಡಿಯಕ್ಕೆ, ನಾವು ಆ ಕಲೆನ ಚಿಕಿತ್ಸೆ ಬಳಸ್ತೀವಿ. ನೋಡಕ್ಕೆ ಭಾರಿ ಈಸಿ ಕಾಣ್ತದೆ. ಇದನ್ನ ಕಲಿಯಕ್ಕೆ 20 ವರ್ಷ ತಗೊಂಡಿದ್ದು ನಾನು ಈಗ 3ನೇ ತಲೆಮಾರು. ವಯಸ್ಸೆಷ್ಟು? 62. ಎಲ್ಲ ಅಳದೇ ಇರ್ತದೆ. ಕೆಲವರು ವಿಡಿಯೋ ನೋಡಿ ಇದನ್ನ ನೋಡಿ ಇಷ್ಟೇನಾ ಅಂತಾರೆ. ಅಲ್ಸ ಮೆಕ್ಯಾನಿಕ್ ಬಂದು ಇದು ಮಾಡ್ತಾನೆ, ಅದು ಗೊತ್ತಿರ್ಬೇಕ ಅವ್ನು ದಿನ ಇದು ಮಾಡಿರ್ತಾನೆ. ಶರ್ಟ್ ಮೇಲೆ ಮಾಡ ಇಷ್ಟೇ. ಈಗ ಬಲಗಾಲ ಮೇಲೆ ಬಿಡ್ರಿ, ಎಡಗಾಲ ಬಿಡ್ರಿ, ಬಲಗಾಲ ಬಿಡ್ರಿ, ಎಡಗಾಲ ಬಿಡ್ರಿ. ಶರ್ಟ್ ಕೆಳಗೆ ಏನ್ ನಾನು ಮಾತಾಡ್ಬೇಕಾ? ಸರ್ ಇದು ಬಾಲ್ನ ಒಪ್ಪಲಿಕ್ಕೆ ಇಟ್ಕೊಂಡು ಉಲ್ಟಾ ಮಾಡೋದು, ಮಕ್ಕಳೇ ಮಾಡೋದು. ಸ್ಪೆಕ್ಸ್ ಕೈ ತೆಗಿಬೋದ್ರ? ಕೈ ಇರ್ಲಿ, ಸ್ಪೆಕ್ಸ್ ತೆಗೀರಿ, ಉಲ್ಟಾ ಮಾಡೋದು. ಕೈ ತೆಗೀರಿ, ತೆಗಿಬೇಕ ಕೈ? ಕೈ ತೆಗೀರಿ, ಮ್ಯಾಲ್ ತರಕ ಕೈ ಹೆಂಗಿರ್ತದೆ. ನಿಮಗೇನಾರ ಹಿಂಸೆ ಆದ್ರೆ ನಿಮಗೆ ಹೇಳ್ರಿ. ಈ ಕೈಯು ಈ ಕಾಲು ಮೇಲೆ ಎತ್ತಿ, ಈ ಕಾಲು ಬಿಡ್ರಿ ಸಾಕು. ಇದು ಇಲ್ಲಿ ಎತ್ತಿ, ಈ ಕಾಲು ಈ ಕಡೆ ಈ ಕಡೆ, ಈ ಕಾಲು ಬಿಡ್ರಿ ಸಾಕು. ಕೈ ಮೇಲೆ ತಗೊಳ್ಳಿ, ನನಗೆ ಮೈ ಮುಚ್ಚಿಬಿಡ್ರಿ. ಆ ಕಡೆ ತಿರ್ಗಬೇಕು, ಆ ಕಡೆ ತಿರ್ಗಬೇಕು. ಬಾಲ್ ಕೊಡ್ಬೇಕು, ಬಾಲ್ ಕೊಡ್ಬೇಕು. ಸ್ವಲ್ಪ ಮುಂದೆ ಸಾಕು. ಕೈ ಕಡೆ ಕೈ. ಈ ಮೇಲಿನ ಕಾಲು ಮಾಡಿಸಿ ನನ್ನ ಕಡೆ ತಿರುಗಿ ಉಸಿರು ತಗೊಳ್ಳಿ, ಬಿಡಿ. ಈ ಕಡೆ ನಮ್ಮ ಕಡೆ ತಿರುಗಿ, ಕೈ ಕಟ್ಟಿ, ಕಾಲು ಮಾಡಿಸಿ, ಆ ಕಡೆ ತಿರುಗಿ 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 ಫಾಲ್ಟ್ ಅಷ್ಟೇ ಆಗೋದು. ಉಸಿರು ಒಳಗೆ ಬಿಡಿ. ಸೀದಾ ಮಾಡೋದು. ಈ ಕಾಲ್ನ ನೋವಿರುತ್ತೆ, ಮೊಣಕಾಲು. ಕಾಲು ಮಡಚಿ, ಚಾಚಿ, ಮಡಚಿ, ಚಾಚಿ, ಮಡಚಿ, ಚಾಚಿ. ಇನ್ನೊಂದು ಸರಿ ಮಡಚಿ, ಚಾಚಿ. ಈ ಬೆರಳೆ ನೋವಿಲ್ಲ, ನೋವಿಲ್ಲ. ಈ ಬೆರಳು ನೋವಿರುತ್ತೆ ನೋಡಿ ನಿಮಗೆ, ನೋವಿದೆಯಲ್ಲ, ಬಹಳ ಹಿಂಸೆ ಆಗ್ತದೆ, ಹೌದಾ? ಟ್ರೀಟ್ಮೆಂಟ್ ಆದ್ರೆ ಇದು ನೋವಿರಬಾರ್ದು. ಓಕೆ ನೋಡ್ರಿ, ಇದೆ ಹೌದಾ? ತಡ್ಕೊಂಡ ಆಗ್ತಿಲ್ಲ ನೋಡಿ. ಇದು ಅಕ್ಕಿನ ಜಾಸ್ತಿ ಇತ್ತು ನೋಡ್ರಿ. ಹಾ ಹೌದಾ? ಟ್ರೀಟ್ಮೆಂಟ್ ಆದ್ಮೇಲೆ ಅದಿರಬಾರ್ದು. ಓಕೆ ಬಿಡ್ರಿ. ಇದು ಇಲ್ಲ, ಇದೆಯಾ? ಇದು ಇಲ್ಲ, ಇಲ್ಲ. ಓಕೆ
ಎರಡು ಕಾಲು ಮಡಚ್ರಿ, ಎರಡು ಕಾಲು ಚಾಚ್ರಿ, ಈ ಕಾಲು ಅಷ್ಟೇ ಮಡಚ್ರಿ, ತೊಡೆಗಾಲ ಹಾಕ್ರಿ, ಬಿಡ್ರಿ, ಈ ಕಾಲು ಅಷ್ಟೇ ಮಡಚ್ರಿ, ಬಿಡ್ರಿ. ಈಗ ನೋಡ್ರಿ, ಈ ಬೆರಳು ತಾನೇ ಆಗ್ಲೇ ಹೆಚ್ಕಿತ್ತು, ಈಗ ನೋಡಿದ್ಯಾ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 50% ಆಗಿದೆ. ಓಕೆ, ಫೇಸ್ ಅಲ್ಲೇ ಗೊತ್ತಾಗುತ್ತೆ. ಇದು ನೋಡ್ರಿ, ಇದಿದೆಯಾ? ಇಲ್ಲ. ಇಲ್ಲ, ಆಗ್ಲೇ ಇತ್ತು. ಹೌದಾ? ಅಂದ್ರೆ ನಾನು ಮಾಡ್ತಿರೋದು ಸರಿ ಇದೆ ಅಂತ ಅರ್ಥ. ಓಕೆ, ಕಾಲು ಜೋಡಿಸಿ, ಕಾಲು ಜೋಡಿಸಿ. ಈಗ ಬನ್ನಿ ಸರ್, ಬೆರಳು ಮಾರ್ಕ್ ನೋಡಿ ಲೆವೆಲ್ ಬಂತು ಸರ್. ಮಾರ್ಕ್, ಪೆನ್ನಿನ ಮಾರ್ಕು. ಇದೇನಪ್ಪಾ ಅಂತಂದ್ರೆ ನಾನೀಗ ಕಾರ್ ಅಲೈನ್ಮೆಂಟ್ ಮಾಡಿದೆ, ವೀಲ್ ಅಲೈನ್ಮೆಂಟ್. ಇನ್ಮೇಲೆ ಹೊಸ ಟೈರ್ ಹಾಕಿದ್ರೆ ಸವಿಯಲ್ಲ. ಈಗ ಏನಾಗ್ತಾ ಇದೆ, ಎರಡೂ ಕಾಲ ಮೇಲೆ ಅವರ ದೇಹದ ಭಾರ ಎರಡೂ ಕಾಲ ಮೇಲೆ ಸಮನಾಗಿ ಈಕ್ವಲ್ ಆಗಿ ಬಿದ್ದಾಗ ಲೋಡು ಭೂಮಿ ಒಳಗಡೆ ಹೋಗ್ತದೆ. ಪಿಲ್ಲರ್ ಎತ್ತಬೇಕಾದ್ರೆ ತರಗಾರರು ತೂಕಕ್ಕೆ ಇಡ್ತಾರೆ ನೋಡಿ. ಹೌದೌದೌದು. ತೂಕಕ್ಕೆ ಇಟ್ರೆ ಲೋಡ್ ತಗೊಳುತ್ತೆ. ಸ್ವಲ್ಪ ಹಿಂಗಾತು ಅಂದ್ರೆ ಬಿಲ್ಡಿಂಗ್ ಯಾವಾಗ ಕ್ರ್ಯಾಕ್ ಬಿಡುತ್ತೆ. ಹೌದು, ಇದು ತೂಕಕ್ಕೆ ಬಂತೀಗ. ಹೌದು. ಬರ್ರಿ, ನೀವು ನೋಡಿದ್ರಲ್ಲ ಆಗಲೇ ಇದು. ಒಂದು ಇಂಚ್ ಡಿಫ್ರೆನ್ಸ್. ಸರ್ ನೀವು ಕತ್ತೆ ನೋಡ್ರಿ, ಎಲ್ಲ ನೋಡಿದೆ. ಓಕೆನಾ? ಈಗ ನಾನು ಕಾಲಂತೂ ಮುಟ್ಟಿದೀನಿ, ಕೈ ಮುಟ್ಟಿಲ್ಲ. ಅವಾಗ ಕೈ ಮುಟ್ಟಿದ ಇಲ್ಲ, ಇಲ್ಲ. ಕೈಯೂ ಸೆಟ್ ಆಗಿರ್ಬೇಕು. ಅವಾಗ ನಾನು ಮಾಡಿದ 100% ಸರಿದೆ ಅಂತ ಅರ್ಥ. ಇದು ಮತ್ತೆ ಇದು ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ಸರ್, ನೀವ್ ಯಾವತ್ತೂ ಹಿಂಗ್ ಹೇಳಬಾರ್ದು, ಎದ್ದೇಳ್ಬೇಕಾದ್ರೆ ಹಿಂಗ್ ಮಲಗಬಾರ್ದು, ಮಗ್ಗಲಾಗಿ ಕೈಯೂರಿ ಹೇಳ್ಬೇಕು. ಡೈರೆಕ್ಟ್ ಎದ್ರಿ ಅಂದ್ರೆ ಮತ್ತೆ ಬೆನ್ನು ಮೂಳೆ ಮೇಲೆ ಪ್ರೆಷರ್ ಬೀಳ್ತದೆ. ಅಲ್ಲಿ ವೇರಿಯೇಷನ್ ಆದ ತಕ್ಷಣ ಇದು ನರ ಹೇಳ್ತಾವ್. ಮೆಕ್ಯಾನಿಕ್ ಅಲೈನ್ಮೆಂಟ್ ಮಾಡ್ಕೊಟ್ಮೇಲೆ ಗ್ಯಾರಂಟಿ ಕೇಳಿದ್ರೆ ನೀನು ಗುಂಡಿ ಬೀಳಿಸ್ಬೇಡ, ಹಂಸ ಹಾರಿಸ್ಬೇಡ, ಹಂಗಾರ ಗ್ಯಾರಂಟಿ ಅಂತ ಹೇಳ್ತಾನೆ. ಕರೆಕ್ಟಾ? ನಾನು ಹೇಳೋದು ಅದೇ. ಬನ್ನಿ, ಮಗ್ಗಲಾಗಿ ಕೈಯೂರಿ ಎದ್ದೇಳಿ, ಕೆಳಗಿಳಿರಿ ಸರ್, ಮೇಲೆ ಇಳಿರಿ. ಇಲ್ಲಿ ಬರ್ರಿ, ಹಿಂಗೆ ಕಳಿಸಿ, ಹಿಂಗೆ ಆ ಕಡೆ ತಿರುಗಿ ಸರ್, ಆ ಕಡೆ ಹೋಗಿ ಸರ್. ಎಷ್ಟಾಗುತ್ತೆ ಅಷ್ಟು ಬೆಂಡ್ ಮಾಡ್ರಿ, ಸಾಕು, ಅಷ್ಟೇ ಸಾಕು. ಬಿಡ್ರಿ, ಈಗ ನಾನು ಕಳಿತಿರ್ತೀನಿ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಹಿಂಗೆ ಕಳಿಸಿ, ಹಿಂಗೆ ಕಳಿಸಿ, ಕೈ ಕೊಡ್ರಿ. ಈಗ ಬರ್ರಮ್ಮ, ನೋಡ್ಬರ್ರಮ್ಮ, ಈ ಎರಡು ಲೈನ್ ಮ್ಯಾಚ್ ಮಾಡಿ. ಕರೆಕ್ಟ್ ಆಯ್ತಾ? ಮ್ಯಾಚ್ ಮಾಡಿದ ಕರೆಕ್ಟಾಗೆ. ಈಗ ಇಲ್ಲಿ ನೋಡ್ರಿ, ಲೆವೆಲ್ ಇದೆ, ಕರೆಕ್ಟ್ ಇದೆ. ಪೆನ್ ಹೆಂಗ್ ಮಾರ್ಕ್ ಮಾಡಿದ್ದೆಲ್ಲಿತ್ತು? ಇದು ಈ ಕಡೆ ಇತ್ತು, ಕರೆಕ್ಟ್. ಈಗ ಹೆಂಗ್ ಸೆಟ್ ಆಯ್ತು? ಹೌದು. ಅಂದ್ರೆ ಅಲ್ಲಿ ಸೆಟ್ ಆದ್ರೆ ಇಲ್ಲಿ ಸೆಟ್ ಆಗ್ಲೇಬೇಕು. ಇಲ್ಲಿ ಎಳ್ಕೊಂಡ್ರೆ ಬಾಡಿ ಅಲ್ಲಿ ಎಳೆಯುತ್ತೆ. ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಆಫ್ ಬಾಡಿ ಅಂತ ಹೇಳ್ತಾರೆ. ಇದು ನನ್ನ ಪ್ರಕಾರ ಟ್ರೀಟ್ಮೆಂಟ್ ಸರಿ ಹೋಗಿದೆ. ಈಗ ಅವ್ರು ನೆಕ್ಸ್ಟ್ ನೋವು ಇದೆಯಲ್ಲ ಅಂತ ಅವ್ರು ಹೇಳ್ಬೇಕಲ್ಲ. ನೆಕ್ಸ್ಟ್ ಈಗ ವಾಕ್ ಮಾಡಿ ನೋಡ್ರಿ, ಬಲಗಾಲು ನೋವು ಇರಲ್ಲ. ವಾಕ್ ಮಾಡ್ರಿ, ನೀವು ಅಲ್ಲೇ ಮೂಲೆ ಹಿಡಿದ್ಕೊಂಡ್ಬಿಡ್ರಿ ಸರ್. ಇವಾಗ ಜೋರ ವಾಕ್ ಮಾಡ್ರಿ, ಮೈ ಲೂಸ್ ಈಗ ಬಲಗಾಲು ಸ್ವಲ್ಪ ನೋವಿರಲ್ಲ. ಸ್ವಲ್ಪ ಇದೆ, ಸ್ವಂತಕ್ಕಲ್ಲ, ಬಲಗಾಲು, ಮೊಣಕಾಲು. ಮೊಳಕಾಲಿಲ್ಲ, ಮೊಣಕಾಲಿನ ನಾನು ಮಾಡೋದು ಅಷ್ಟೇ, ಸ್ವಂತ ಮಾಡಿಲ್ಲ. ಇಲ್ಲ ಮೊಳಕಾಲ್ತಿಲ್ಲ, ಮೊಣಕಾಲ್ತಿಲ್ಲ, ಕುತ್ಕೊಂಡಿರ್ತಾರೆ. ಕುಕ್ಕರ್ಗಾಲ ಕೂತಾವ. ಇಲ್ಲಿ ಬಂದು ಇಲ್ಲಿ ಬಂದು ಹಿಂಗಡೆ ಕೂತ್ಕೊಂಡು ವಿತೌಟ್ ಸಪೋರ್ಟ್ ಇದೆಯಾ? ಇಲ್ಲ. ಮುಂಚೆ ಇತ್ತು, ಮುಂಚೆ ಗ್ರಾಹ ಆಗ್ತಿರ್ಲಿಲ್ಲ. ಏನ್ ಕಮ್ಮಿ ಆಗ್ತದ್ದು? ಅಲ್ಲಿ ಸೆಟ್ ಮಾಡೋದಿಲ್ಲ ಸರ್, ಅಲೈನ್ಮೆಂಟ್ ಮಾಡೋದ್ರಿ.
ಲೋಡು ಈ ಕಡೆ ಬೀಳ್ತಾ ಇಲ್ಲ ಈಗ. ಅಷ್ಟು ಜನ ಎರಡ್ ಕಡೆ ಎದ್ದೋಗ್ತಾ ಇರ್ಲೇ ಇಲ್ಲ ಅವರು ಹೌದಾ? ಬಹಳ ನಿಧಾನಕ್ಕೆ ಎದ್ದಾಳ. ಕೆಳಗೆ ಕುತ್ಕೊಟ್ಟು ಕಮೋಡ್ ಯೂಸ್ ಮಾಡ್ತೀರಾ ಕ್ಲಾಸೆಟ್ ಯೂಸ್ ಮಾಡ್ತೀರಾ? ಕಮೋಡು. ಕಮೋಡ್ ಯೂಸ್ ಮಾಡ್ತೀರಿ. ಈಗ ಕೆಳಗೆ ಕುತ್ಕೊಳ್ರಿ. ಕುತ್ಕೊಂಡು ಅಭ್ಯಾಸನ ತಪ್ಪೈತಿ ನಿಮಗೆ. ಹೌದಾ? ಹೌದು, ಹೌದು. ಎದಕ್ಕೆ ಆಗ್ತೈತಿ ನೀವು ಕುತ್ಕೊಳಕ್ಕೆ? ಹಿಂಗ್ ಕುತ್ಕೊಳ್ರಿ. ಕುತ್ಕೊಳ್ರಿ. ಎದ್ದಾಡ್ರಿ. ನನ್ನ ಮೇಲೆ ಬರ ಬಿಡ್ರಿ. ಆಗ್ತಾ ಇಲ್ಲ. ಈಗ ಎದ್ದಾಡ್ರಿ. ಕೈ ಸ್ವಲ್ಪ ಹೊತ್ತು ಎದ್ದಿಲ್ಲ ನೋವಾಯ್ತಾ? ಸ್ವಲ್ಪ ಐತಿ ಹಂಗ್ ಕೂತ್ಕೊಂಡಾಗ ಹ್ಮ್. ಈ ಟೈಮ್ನಾಗ ಇಲ್ಲ. ಕಮೋಡ್ ಯೂಸ್ ಮಾಡಿದ್ರೆ ಹಿಂಗಾಗುತ್ತೆ ನೋಡಿ. ಇಂಡಿಯನ್ ಕ್ಲಾಸ್ ಇಟ್ಟೆ ಕರೆಕ್ಟ್ ಮೆಥಡ್. ಗೊತ್ತಾಯ್ತು? ಈಗ ಸೊಂಟದ್ದು ಒಂದು ನಿಮಿಷ ಹಿಂಗ್ ನಿಂತ್ಕೊಳ್ರಿ. ಸೊಂಟದ್ದು ಈಗ ಮಾಡ್ತೀನಿ. ಈಗ ಮಾಡಿದ ಬರೀ ಮೊಣಕಾಲ್ ಅಷ್ಟೇನಾ? ಆಯ್ತಾ? ಉಸಿರು ತಗೊಳ್ಳಿ. ಬಿಡ್ರಿ. ತಗೊಳ್ರಿ. ಬಿಡ್ರಿ. ತಗೊಳ್ರಿ. ಬಿಡ್ರಿ. ಮೈ ಬೋಸ್ಬಿಡ್ರಿ. ಈಗ ನೋಡ್ರಿ ಸೊಂಟ ತಿರಂಗಿಲ್ಲ. ವಾಕ್ ಮಾಡಿ. ಕತ್ತು ಬಗ್ಸ್ ನಡಿಬೇಡ್ರಿ. ಎದೆ ಸಿಂಗಿಲ್ಲ. ಕುತ್ತಿಗೆ ಮೇಲೆ ಹೋಗ್ತೇವೆ. ಇಲ್ಲ ಸರ್, ಹಿಪ್ನಲ್ಲಿ ನೋವಿದೆ ಸರ್. ಹಿಪ್ಪಿಂದಲ್ಲಿ ಸೊಂಟದ್ದು. ಸ್ವಂತದ್ದಿಲ್ಲ. ಸ್ವಂತದ್ದಿಲ್ಲ. ನಾನು ಹೇಳ್ದಂಗೆ ಎಕ್ಸರ್ಸೈಸ್ ಮಾಡ್ಕೊಂತ ಹೋಗ್ಬೇಕಂತಾರೆ. ನಾನು ಹೇಳಿದ ಪತ್ತೆ ಮಾಡಿ. ನಾನು ಹೇಳಿದ ಸಿಂಪಲ್ ಎಕ್ಸರ್ಸೈಸ್ ಅದನ್ನ ಮಾಡ್ಕೊಂತ ಹೋದ್ರೆ ಮತ್ತೆ ಲೈಫ್ ಅಲ್ಲಿ ನೀವು ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಬೇಡ. ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ನಾವು ಟ್ರೀಟ್ಮೆಂಟ್ ಅಂದ್ರೆ ಮೆಡಿಸಿನ್ ತಗೊಳ್ಳೋದೇ ಟ್ರೀಟ್ಮೆಂಟ್ ಅನ್ಕೋಬಾರ್ದು. ಈ ತರದ್ದು ಚಿಕಿತ್ಸೆಗಳು ಇದಾವೆ. ಇವು ಯಾವ ಹೊಸ್ತಾ ಕಂಡು ಹಿಡಿದಾರ ಅಲ್ಲಿವು ಇದ್ವು ಮಾಡ್ತೀವಿ ಅಂತ ನಾವು ಚಾಲು ಮಾಡೋ. ಓಕೆ? ಮತ್ತೆಲ್ಲರೂ ನೋವಿದೆಯಾ? ಶೋಲ್ಡರ್ ಎಲ್ಲರೂ ನೋವಿದೆಯಾ? ಶೋಲ್ಡರ್ ಏನಿಲ್ಲಲ್ಲ? ಓಕೆ, ರೈಟ್.